5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಿಂದ ಧಾರವಾಡಕ್ಕೆ 40 ಜನರ ಎನ್ಡಿಆರ್ಎಫ್ ಟೀಮ್ ಬರ್ತಾ ಇದೆ. ಅಧಿಕಾರಿ ಸುಹಾಸ್ ಅವರ ನೇತೃತ್ವದಲ್ಲಿ ಧಾರವಾಡಕ್ಕೆ ಈಗ ಎನ್ಡಿಆರ್ಎಫ್ ಟೀಮ್ ತೆರಳುತ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಹೆಚ್ಚಿನ ಸಿಬ್ಬಂದಿ ಅಲ್ಲಿ ಅನಿವಾರ್ಯತೆ ಇತ್ತು. ಹಾಗಾಗಿ ಸದ್ಯಕ್ಕೀಗ ಬೆಂಗಳೂರಿನ ಧಾರವಾಡದ ಕಡೆಗೆ ಅಧಿಕಾರಿಗಳ ಟೀಮ್ ಹೊರಟಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದೀಗ ಎನ್ಡಿಆರ್ಎಫ್ ಟೀಮ್ ಹೊರಟಿರೋದು ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಧಾರವಾಡಕ್ಕೆ ಈ ಟೀಮ್ ಹೋಗ್ತಾ ಇದೆ. ಅಗ್ನಿಶಾಮಕ ಇಲಾಖೆಯ 6 ಹಿರಿಯ ಅಧಿಕಾರಿಗಳು ಕೂಡ ತೆರಳುತ್ತಾ ಇದ್ದಾರೆ. ಇನ್ನು ಡಿಐಜಿ ರವಿಕಾಂತೇಗೌಡ, ವರದರಾಜನ್ ಹಾಗೇನೆ ರವಿಶಂಕರ್ ಅವರು ಕೂಡ ತೆರಳುತ್ತಾ ಇದ್ದಾರೆ ಎನ್ಡಿಆರ್ಎಫ್ ಟೀಮ್ ಜೊತೆಗೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ದೇವರಾಜ್, ರಮೇಶ್, ಮಹೇಶ್ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೈದರಾಬಾದ್ ಹಾಗೇನೆ ಪುಣೆಯಿಂದ ಕೂಡ ರಕ್ಷಣಾ ತಂಡ ಕರೆಸೋಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಕತ್ತಲಾಗಿದೆ, ಕತ್ತಲಲ್ಲೂ ಕೂಡ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಇದೀಗ ಸಿಬ್ಬಂದಿಯಿಂದ ನಡೀತಾ ಇದೆ. ಹೆಚ್ಚಿನ ಸಿಬ್ಬಂದಿಯ ಅವಶ್ಯಕತೆ ಇತ್ತು, ಅನಿವಾರ್ಯತೆ ಸ್ಥಳದಲ್ಲಿ ಇದ್ದಿದ್ರಿಂದ ಇದೀಗ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನ ಧಾರವಾಡಕ್ಕೆ ಕಳಿಸಿಕೊಡಲಾಗ್ತಾ ಇದೆ. ಹೈದರಾಬಾದ್, ಪುಣೆಯಿಂದ ಕೂಡ ರಕ್ಷಣಾ ತಂಡವನ್ನ ಕರೆಸೋ ನಿಟ್ಟಿನಲ್ಲಿ ಚಿಂತನೆ ಕೂಡ ಆಗ್ತಾ ಇದೆ. ಕತ್ತಲಾದ್ರೂ ಕೂಡ ಕತ್ತಲಲ್ಲೂ ಸಮರೋಪಾದಿಯಲ್ಲಿ ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಹೆಚ್ಚುವರಿ ಸಿಬ್ಬಂದಿಯ ನೆಸೆಸಿಟಿ ಅನಿವಾರ್ಯತೆ ಸ್ಥಳದಲ್ಲಿ ಇರೋದ್ರಿಂದ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನು ಈಗ ಬೆಂಗಳೂರಿಂದ ವಿಶೇಷ ವಿಮಾನದ ಮೂಲಕ ಧಾರವಾಡಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ. ಕೇವಲ ಬೆಂಗಳೂರಿಂದ ಮಾತ್ರ ಅಲ್ಲ, ಹೆಚ್ಚುವರಿಯಾಗಿ ಹೈದರಾಬಾದ್ ಹಾಗೇನೆ ಪುಣೆಯಿಂದಲೂ ಕೂಡ ರಕ್ಷಣಾ ಸಿಬ್ಬಂದಿಯನ್ನ ಕರೆಸೋ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಡ್ರೋನ್ ಮುಖೇನ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಘಟನಾ ಸ್ಥಳದಲ್ಲಿ, ಅಲ್ಲಿ ಕತ್ತಲಾಗಿರೋದ್ರಿಂದ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದಾರೆ. ಸೊ ಒಂದು ವಿಹಂಗಮ ನೋಟವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಡ್ರೋನ್ ಕ್ಯಾಮೆರಾ ಮುಖೇನ ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾ ಇದೆ. ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ ಧಾರವಾಡಕ್ಕೆ ಇದೀಗ ಒಂದು ಟೀಮ್ ತೆರಳಿದೆ. ಎನ್ಡಿಆರ್ಎಫ್ ಟೀಮ್ ಕತ್ತಲಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಇನ್ನೇನು ಅವರು ಧಾರವಾಡ ರೀಚ್ ಆಗ್ತಾರೆ. ಸೊ ಕತ್ತಲಲ್ಲೂ ಕೂಡ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸೋ ನಿಟ್ಟಿನಲ್ಲಿ ಇದೀಗ ಸಿಬ್ಬಂದಿ ಸನ್ನದ್ಧರಾಗಿದ್ದಾರೆ. 5 ಅಂತಸ್ತಿನ ಕಟ್ಟಡ ಆಗಿದ್ರಿಂದ ಆಲ್ ಆಫ್ ಸಡನ್ ಅದು ನೆಲಸಮ ಆಗಿ ಹೋಗಿದೆ. ನಿಮಿಷಗಳಲ್ಲೇ ಅದು ನೆಲಸಮ ಆಗಿ ಹೋಗಿರೋದ್ರಿಂದ ಕಂಪ್ಲೀಟ್ ಆಗಿ ನೆಲ ಕಚ್ಚಿಬಿಟ್ಟಿದೆ ಆ ಬಿಲ್ಡಿಂಗ್. ಫಸ್ಟ್ ಅಲ್ಲಿ ಏನೆಲ್ಲ ಅವಶೇಷಗಳಿದೆ, ಸೊ ಆ ಅವಶೇಷಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಅಲ್ಲಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಸಾಕಷ್ಟು ಜನರನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಬಿಲ್ಡಿಂಗ್ ನ ಅವಶೇಷಗಳಡಿ ಯಾರೆಲ್ಲ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಅವರ ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ಸಿಬ್ಬಂದಿ ಸಂಜೆಯಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ಇನ್ನು ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಧಾರವಾಡಕ್ಕೆ ಇದೀಗ ಎನ್ಡಿಆರ್ಎಫ್ ಟೀಮ್ ಕೂಡ ಹೊರಡ್ತಾ ಇದೆ. ಜೊತೆಗೆ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳು ಕೂಡ ಇದೀಗ ಧಾರವಾಡದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪರಶುರಾಮ್, ತಹಶೀಲ್ದಾರ್ ಪರಶುರಾಮ್, ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ? ಹೆಚ್ಚುವರಿಯಾಗಿ ಈಗ ಸಿಬ್ಬಂದಿ ಬೆಂಗಳೂರಿಂದ ವಿಶೇಷ ವಿಮಾನದ ಮುಖಾಂತರ ಎನ್ಡಿಆರ್ಎಫ್ ಟೀಮ್ ಎಲ್ಲ ಬರ್ತಾ ಇದೆ. ಸದ್ಯಕ್ಕಲ್ಲಿ ಅಟ್ ಪ್ರೆಸೆಂಟ್ ಯಾವ ರೀತಿ ಸಿಚುವೇಶನ್ ಇದೆ ಪರಶುರಾಮ್? ನಿಜ ಶರ್ಮಿತಾ, ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಜೊತೆಗೆ ಅರೆಸೇನಾ ಪಡೆಯ ಸಿಬ್ಬಂದಿಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಯುದ್ಧೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಏನು ಅವಶೇಷಗಳು ಬಿದ್ದಿದ್ದಾವೆ ಅವುಗಳನ್ನೆಲ್ಲ ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಏನು ಸುತ್ತಲೂ LED ಲೈಟ್ಗಳನ್ನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಂಡ ನಂತರ ಏನು ಅವಶೇಷಗಳ ಅಡಿ ಕೆಲವರು ಸಿಲುಕಿಕೊಂಡಿದ್ದಾರೆ, ಅವರ ಜೊತೆ ಸಂಪರ್ಕವನ್ನು ಕೂಡ ಸಾಧಿಸಿದ್ದಾರೆ. 2 ಕಡೆ ಕಟ್ಟಡದ 2 ಮೂಲೆಗಳಲ್ಲಿ ಸುಮಾರು 6 ಜನರು ಇದ್ದಾರೆ ಅನ್ನುವಂಥದ್ದನ್ನ ಮಾಹಿತಿ ಬರ್ತಾ ಇದೆ. ಅವರಿಗೆ ನೀರನ್ನು ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗಿದೆ. ಅವರು ಏನು ಹೊರಗೆ ಬರಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕಟ್ಟಡವನ್ನ ಸೂಕ್ಷ್ಮವಾಗಿ ಅದನ್ನ ತೆರವುಗೊಳಿಸಿ ಅವರನ್ನ ಹೊರಗೆ ಕರೆತರಬೇಕಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತೆ ಕಟ್ಟಡ ಅವರ ಮೇಲೆ ಕುಸಿತದೆ ಅನ್ನುವಂತಹ ಕಾರಣದಿಂದಾಗಿ ಏನು ಸುರಕ್ಷತಾ ಸಿಬ್ಬಂದಿ ಇದ್ದಾರೆ, ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಅವರನ್ನ ಸುರಕ್ಷಿತವಾಗಿ ಮೇಲೆ ತರುವಂತಹ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಕಟ್ಟಡದ ಕೆಳಗೆ ಇನ್ನೂ ಸುಮಾರು 40 ರಿಂದ 50 ಜನ ಸಿಲುಕಿಕೊಂಡಿರಬಹುದು ಅಂತ ಅಂದಾಜಿದೆ. ಇದು 4 ಅಂತಸ್ತಿನ ಕಟ್ಟಡ ಮುಗಿದು 5ನೇ ಅಂತಸ್ತಿನ ಕಟ್ಟಡದ ಕಾಮಗಾರಿಯನ್ನು ನಡೀತಾ ಇತ್ತು.
ಆ ಎಲ್ಲ ಕಟ್ಟಡ ಧಾರಾಶಾಹಿ ಆಗಿರುವುದರಿಂದಾಗಿ ಆ ಕಟ್ಟಡದ ಅವಶೇಷಗಳಡಿ ಇವರು ಸಿಲುಕಿದ್ದಾರೆ. ಹೀಗಾಗಿ ಕಟ್ಟಡದ ಅವಶೇಷ ಮೇಲಿನ ಅವಶೇಷಗಳನ್ನು ತೆರವುಗೊಳಿಸೋದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ನಮ್ಮ ಜೊತೆಗೆ ಒಬ್ಬ ಪ್ರತ್ಯಕ್ಷ ದರ್ಶಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಘಟನೆ ನಡೆದ ಸಂದರ್ಭದಲ್ಲಿ ಅವರು ಈ ಸ್ಥಳದಲ್ಲೇ ಇದ್ರು, ಅವ್ರನ್ನೇ ಕೇಳ್ತೀನಿ. ಹೇಳಿ, ನೀವು ಎಲ್ಲಿದ್ರಿ ಆ ಸಂದರ್ಭದಲ್ಲಿ, ಏನಾಯ್ತು, ಏನೇನೆಲ್ಲ ನೋಡಿದ್ರಿ ನೀವು ಅಂತ? ಹಾಂ ಸರ್, ನಾವು ಆ ಕಡೆ ಯೂಶ್ವಲಿ ನಾನು ಇಂಟರ್ನೆಟ್ ಸೆಂಟ್ರಿಗೆ ಹೋಗಿದ್ದೆ. ಅಲ್ಲಿಗೆ ಹೋದಾಗ ಅಲ್ಲಿ ರಶ್ ಇತ್ತು ಇಂಟರ್ನೆಟ್ ಸೆಂಟ್ರಲ್ಲಿ. ಇಲ್ಲ, ನನಗೆ ಬೇಡ ಅಂತೇಳಿ ಮುಂದಿನ ಪೋಷನ್ ಹೋದ್ವಿ. ನಾವು ಬೇರೆ ಕಡೆ ಹೋದ್ವಿ. ಹೋದ ತಕ್ಷಣ ಅಲ್ಲಿ ಟೀ ಕುಡ್ಕೊಂಡು ರಿಟರ್ನ್ ನಾನು ವಾಪಸ್ ಬಂದೆ. ಅಲ್ಲಿಗೆ ರಿಟರ್ನ್ ವಾಪಸ್ ಬಂದ ತಕ್ಷಣ ಏನೋ ಸೌಂಡ್ ಆಯ್ತು. ಸೌಂಡ್ ಆದ ತಕ್ಷಣ ಹೊರಗೆ ಬಂದೆ. ನಾನು ಹೊರಗೆ ಬಂದು ನೋಡಿದೆ, ಎಲ್ಲ ಫುಲ್ ಧೂಳು, ಕಟ್ಟಡ ಫುಲ್ ಬಿದ್ದುಬಿಟ್ಟಿದೆ. ಅಲ್ಲ, ನಮ್ಮ ಸೆಕ್ಯೂರಿಟಿ ಒಬ್ರು ಇಲ್ಲಿ ಸಿಕ್ಕೊಂಡಿದ್ರು, ಅವ್ರನ್ನ ಸೇವ್ ಮಾಡಿದ್ವಿ. ಸೇವ್ ಮಾಡಿದ ತಕ್ಷಣ ಆ ಕಡೆ ಸೌಂಡ್ ಆಗತ್ತು, ಆ ಕಡೆ ಹೋದ್ವಿ. ನಾವು ಹೋದ ತಕ್ಷಣ ಅಲ್ಲಿ ಅವನೇನಂತ ಇದ್ದ ಕಂಫರ್ಟ್ ಝೋನ್ ಹಾಕಿಲ್ಲ, ಅವಂಗಲ್ಲಿ ಉಸಿರಾಡಕ್ಕೆ ತ್ರಾಸ ಆಗ್ತಾ ಇತ್ತು. ಆಮೇಲೆ ವಾಟರ್ ಸಪ್ಲೈ ಮಾಡ್ತಾ ಇದ್ವಿ ಅಲ್ಲಿಗೆ. ಹೆಂಗೋ ಮಾಡಿ ಅವನೊಬ್ಬನು ಹೊರಗೆ ತೆಗ್ದ್ವಿ ನಾವು ಅಲ್ಲಿಂದ. ತೆಗೆದ ತಕ್ಷಣ ಆಮೇಲೆ ಪೊಲೀಸಿಗೆ ಕಾಲ್ ಮಾಡಿದ್ವಿ, ಫೈರ್ ಎಕ್ಸ್ಟೆನ್ಷನ್ಗೆ ಕಾಲ್ ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದರು. ಬಂದ ತಕ್ಷಣ ಅವರು ಸ್ಟಾರ್ಟ್ ಮಾಡ್ರ ತೆಗಿಯಾಕ. ಆಲ್ಮೋಸ್ಟ್ ಎಲ್ಲರೂ ಬದುಕಿ ಬಂದು ಚಲೋ ಆಗುತ್ತೆ ನಮಗೆ. ಅಂತ ಅದೇ ಖುಷಿಯಲ್ಲಿದೆ ನಾವು ಇವಾಗ. ಬದುಕಿ ಚಲೋ ಸರ್. ಓಕೆ, ಒಟ್ಟಾರೆಯಾಗಿ ಈಗಾಗಲೇ ಏನು 25 ಜನರನ್ನ ರಕ್ಷಿಸಲಾಗಿದೆ. ಒಂದು ಮೃತದೇಹ ಕೂಡ ಸಿಕ್ಕಿದೆ. ಜೊತೆಗೆ ಇನ್ನೊಂದು ಮೃತದೇಹ ಅಲ್ಲಿ ಅಡಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವುದು, ಅದನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಏನು ಸಚಿವರಾದಂತಹ CS ಶಿವಳ್ಳಿ ಜೊತೆಗೆ ಕೆಲವು ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಈ ಇಡೀ ಅವಘಡ ನಡೆದಿದ್ದು ಹೇಗೆ? ದುರಂತದ ತಕ್ಷಣ ಆದಂತ ಅನಾಹುತ, ಗಾಯಾಳುಗಳ ನರಳಾಟ ಕರುಳನ್ನ ಹಿಂಡ್ತಾ ಇತ್ತು. ಆ ನೋವಿನ ಕ್ಷಣಗಳು ಕಣ್ಣೀರನ್ನ ತರಿಸಿದ್ವು. ಸಮಯ ಮಧ್ಯಾಹ್ನ 3 ಗಂಟೆ. ಸ್ಥಳ ಧಾರವಾಡದ ಕುಮಾರೇಶ್ವರ ನಗರ. ಅದು ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯ. ಧಾರವಾಡ ನಗರದ ಕುಮಾರೇಶ್ವರ ನಗರದಲ್ಲಿ ನೋಡ್ತಿದ್ದಂತೆ 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿತ್ತು. ಊಟದ ಸಮಯ ಆಗಿದ್ರಿಂದ ಸರಿಸುಮಾರು 50ಕ್ಕೂ ಹೆಚ್ಚು ಮಂದಿ ಕಟ್ಟಡದಲ್ಲಿದ್ದ ಹೋಟೆಲ್ಗೆ ಊಟಕ್ಕೆ ಬಂದಿದ್ರು. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಡ ಇದಾಗಿದ್ದು ಹಲವು ಅಂಗಡಿಗಳಲ್ಲಿ ವ್ಯಾಪಾರವೂ ನಡೆದಿತ್ತು. 2 ಅಂತಸ್ತಿನಲ್ಲಿ ಬಾಡಿಗೆಗೆ ವಾಸವಾಗಿದ್ರು. ಆದರೆ ಕಟ್ಟಡ ಕಾಮಗಾರಿ ನಡೆದಿದ್ದ ವೇಳೆಗೆ ಇಡೀ ಬಿಲ್ಡಿಂಗ್ ಧರೆಗಪ್ಪಳಿಸಿತ್ತು. ಕುಸಿದು ಬಿದ್ದ ಕಟ್ಟಡದಡಿ 40ಕ್ಕೂ ಹೆಚ್ಚು ಮಂದಿ ನರಳಾಟ. ಬಿಲ್ಡಿಂಗ್ ಅವಶೇಷಗಳಡಿ ಸಿಲುಕಿ 2 ಮೃತ. ಥಪ್ಪನೆ ಬಿಲ್ಡಿಂಗ್ ಬೀಳ್ತಿದ್ದಂತೆ ಕಟ್ಟಡದಲ್ಲಿದ್ದ 40ಕ್ಕೂ ಹೆಚ್ಚು ಜನ ಅವಶೇಷಗಳಡಿ ಸಿಲುಕಿದ್ರು. 2 ವಿಧಿಯಾಟಕ್ಕೆ ಬಲಿಯಾಗಿದ್ರು. ಊಟದ ಸಮಯ ಇದ್ರಿಂದ ಅಲ್ಲಿ ಪಕ್ಕದಲ್ಲಿ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ ಇದೆ. ಆ ಕಾಲೇಜ್ ಹುಡುಗರು ಊಟಕ್ಕೆ ಬಂದಿದ್ರು ಮಧ್ಯಾಹ್ನ. ಹೀಗಾಗಿ ಒಂದು ಭಾರಿ ದೊಡ್ಡ ಅನಾಹುತ ಸಂಭವಿಸಿದೆ. ಕಾಲೇಜ್ ಸಿಲುಕಿರೋ ಸಂಭವ ಬಹಳ ಇದೆ. ಗಾಯಾಳುಗಳನ್ನ ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ ಸೇರಿದಂತೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ದುರಂತಕ್ಕೆ ಕಾರಣವಾಯಿತು ಕಳಪೆ ಗುಣಮಟ್ಟದ ಕಾಮಗಾರಿ. ಈಗಾಗಲೇ ತಲೆ ಎತ್ತಿದ್ದ 2 ಅಂತಸ್ತಿನ ಮೇಲೆ ಮತ್ತೆ 3 ಅಂತಸ್ತಿನ ಕಾಮಗಾರಿ ನಡೆಯುತ್ತಿತ್ತು. ದುರಂತಕ್ಕೆ ಕಳಪೆ ಗುಣಮಟ್ಟದ ಕಾಮಗಾರಿಯೇ ಕಾರಣವಾಗಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಈ ದುರಂತಕ್ಕೆ ಕಾರಣವಾದ ಬಿಲ್ಡಿಂಗ್ಗೆ 4 ಮಂದಿ ಮಾಲೀಕರಿದ್ದು ಅದರಲ್ಲೊಬ್ಬರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಂಬಂಧಿಯಾಗಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಗಾಯಾಳುಗಳಿಗೆ ಸರ್ಕಾರದಿಂದ ಚಿಕಿತ್ಸೆ ಹಾಗೂ ಮೃತರ ಕುಟುಂಬಗಳಿಗೆ ಪರಿಹಾರದ ಭರವಸೆ ನೀಡಿದರು. ಇನ್ನು 10 ಜನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈಗ ಇನ್ನು ಒಳಗೆ 40-50 ಜನ ಇರ್ಬೋದು ಅಂತಕ್ಕಂತ ಎಸ್ಟಿಮೇಟ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಬಟ್ ಬಹಳ ಎಲ್ಲಾ ರೀತಿನಲ್ಲೂ ತಕ್ಷಣ ಕ್ರಮ ತಗೊಂಡು ಅಧಿಕಾರಿಗಳೆಲ್ಲ ಸ್ಪಾಟ್ ನಲ್ಲೇ ಇದ್ದು ಎಲ್ಲಾ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು SP ಎಲ್ಲ ಸ್ಪಾಟ್ ಅಲ್ಲೇ ಇದ್ದಾರೆ. ಎಲ್ಲಾ ರೀತಿ ಕ್ರಮ ತೆಗೆದುಕೊಂಡು ಅಧಿಕಾರಿಗಳು ಈಗಾಗಲೇ ಕ್ರಮ ವಹಿಸಿದ್ದಾರೆ ಅಲ್ಲಿ. ಅದರಿಂದ ನೋಡೋಣ, ಇದು ಘಟನೆ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಎಲ್ಲ ವರದಿಗಳನ್ನು ತರಿಸ್ತಾ ಇದ್ದೇನೆ ನಾನು. ಅವಶೇಷಗಳಡಿ ಸಿಲುಕಿ ಒಂದೇ ಜಾಗದಲ್ಲಿ 9 ಜನರ ನರಳಾಟ. ಗಾಯಾಳುಗಳಿಗೆ ನೀರು, ಆಮ್ಲಜನಕ ಪೂರೈಕೆ.
ಕಟ್ಟಡದ ಅವಶೇಷಗಳಡಿ ಸಿಲುಕಿ ಒಂದೇ ಜಾಗದಲ್ಲಿ 9 ಜನ ನರಳಾಡುತ್ತಿದ್ರು. ಅವರಿಗೆ ರಕ್ಷಣಾ ಕಾರ್ಯದ ವೇಳೆ ನೀರು, ಆಮ್ಲಜನಕ ಪೂರೈಸಿ ಸುರಕ್ಷಿತವಾಗಿ ಹೊರಗೆ ತರೋ ಕಾರ್ಯಾಚರಣೆ ಮಾಡಲಾಗುತ್ತಿತ್ತು. ಮತ್ತೆ ಅವರಿಗೆ ಏನು JCP ಇಂದ ಅವರ ಜೀವಕ್ಕೆ ತೊಂದರೆ ಆಗದಂಗೆ ಈ ಮೇಲೆ ಬಿದ್ದಂಥ ಮಟೀರಿಯಲ್ಸನ್ನು ನಾವು ತೆಗಿಬೇಕಾಗುತ್ತೆ. ಆದಷ್ಟು ಒಳಗಿದ್ದವರು ಸುರಕ್ಷಿತವಾಗಿ ಬರಬೇಕನ್ನೋದು ನಮ್ಮ ಆಸೆ. ಆ ಕಾರ್ಯ ಚುರುಕಾಗಿ ನಡೀತದೆ. ಕಟ್ಟಡದಡಿ ಸಿಲುಕಿದ್ದ ತಮ್ಮವರಿಗಾಗಿ ಸಂಬಂಧಿಕರು ಕಣ್ಣೀರು ಹಾಕಿದ ದೃಶ್ಯ ಕರಳು ಹಿಂಡುವಂತಿತ್ತು. ಪರಶುರಾಮ್ ತಹಶೀಲ್ದಾರ್ ಜೊತೆ ಮಂಜುನಾಥ್ ಯಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ಸಕ್ಕರೆ ನಾಡು ಮಂಡ್ಯ ರಣಾಂಗಣದ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಕಳೆದ 5 ದಿನಗಳ ಹಿಂದೆ ಮಳವಳ್ಳಿ ಭಾಗದಲ್ಲಿ ಸುಮಲತಾ ಪ್ರಚಾರ ನಡೆಸಿದ್ರೆ, ಇವತ್ತು ಮೈತ್ರಿ ಅಭ್ಯರ್ಥಿ ನಿಖಿಲ್ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಸುಮಲತಾ ನಾಳೆ ನಾಮಿನೇಷನ್ ಮಾಡ್ತಾ ಇದ್ದು ಸಕ್ಕರೆ ನಾಡ ಸಮರ ಕಾವೇರ್ತಾ ಇದೆ. ಸುಮಲತಾ ಅಂಬರೀಶ್ ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ರಣಾಂಗಣಕ್ಕೆ ಕಾಲಿಟ್ಟಿದ್ದು ಸಕ್ಕರೆ ನಾಡ ಸಮರ ಜೋರಾಗ್ತಿದೆ. ಸುಮಲತಾ ವಿರುದ್ಧ ಜಿದ್ದಿಗೆ ಬಿದ್ದಿರೋ ಮೈತ್ರಿ ಅಭ್ಯರ್ಥಿ ನಿಖಿಲ್ ತಾಯಿ ಶಾರದಾಂಬೆ ಆಶೀರ್ವಾದ ಪಡೆದು ಬಂದು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. 25ನೇ ತಾರೀಖು ನಾಮಪತ್ರ ಸಲ್ಲಿಕೆ. ನಾಳೆ ಸುಮಲತಾ ಉಮೇದುವಾರಿಕೆ. ಬೇಸಿಗೆಯ ಬಿಸಿ ಜೋರಾಗ್ತಿದ್ದಂತೆ ತೀವ್ರ ಕುತೂಹಲ ಮೂಡಿಸಿರುವ ಮಂಡ್ಯ ಲೋಕಸಭಾ ಚುನಾವಣಾ ಕಾವು ಜೋರಾಗ್ತಿದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಸುಮಾ ವಿರುದ್ಧ ಗೆಲ್ಲಲೇಬೇಕೆಂದು ಜಿದ್ದಾಜಿದ್ದನ ಕದನ ಕಣಕ್ಕಿಳಿದಿರೋ ಸಿಎಂ ಪುತ್ರ ನಿಖಿಲ್ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಈ ಗೋಬ್ಯಾಕ್ ಅನ್ನೋ ಒಂದು ವಿಚಾರವಾಗಿ ಹಲವಾರು ಬಾರಿ ಪ್ರಸ್ತಾಪ ಮಾಡಿದೀವಿ. ನಾವು ಹಿಂದೆ ಹೋಗ್ಬೇಕಾ ಮುಂದೆ ಬರ್ಬೇಕಾ ಅನ್ನೋ ಒಂದು ವಿಚಾರವಾಗಿ ಮಂಡ್ಯದ ಮಹಾ ಜನತೆ ತೀರ್ಮಾನ ಕೊಡ್ತಾರೆ, ತೀರ್ಪು ಕೊಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಇವತ್ತು ಕಂಪ್ಲೀಟ್ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಿಖಿಲ್ಗೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸ್ವಾಗತಿಸಿದ್ರು. ನೂರಾರು ಬೈಕ್ ಕಾರ್ಯಕರ್ತರ ಜೊತೆ ತೆರೆದ ವಾಹನದಲ್ಲಿ ನಿಖಿಲ್ ಮತಯಾಚನೆ ಮಾಡಿದ್ರು. ಸುಮಲತಾ ಸ್ಟಾರ್ ಬೆಂಬಲಕ್ಕೆ ದಳಪತಿಗಳು ಕಂಗಾಲು. ನಮಗೆ ದೇವೇಗೌಡ್ರೆ ರಿಯಲ್ ಹೀರೋ ಎಂದು ತಿರುಗೇಟು. ಸುಮಲತಾಗೆ ಯಶ್ ದರ್ಶನ್ ಬೆಂಬಲಿಸಿದ್ದು ಪ್ರಚಾರಕ್ಕೆ ಬರೋದಾಗಿ ಹೇಳಿದ್ದಾರೆ. ಎದುರಾಳಿಗಿರೋ ಸ್ಟಾರ್ ಬೆಂಬಲ ಕಂಡ ಮಳವಳ್ಳಿ ಶಾಸಕ ಅನ್ನದಾನಿ ನಮಗೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರೇ ರಿಯಲ್ ಹೀರೋ ಅಂತ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ರು. ನಮ್ಮಲ್ಲಿ ದೊಡ್ಡ ಹೀರೋ ಇದ್ದಾರೆ, ಈ ದೇಶದ ಹೀರೋ ಶ್ರೀಮಾನ್ ದೇವೇಗೌಡರು, ಅವರೇ ಹೀರೋ. ಅವರ ಹೊರತುಪಡಿಸಿದ್ರೆ ಈ ರಾಜ್ಯದ ಈ ದೇಶದ ರೈತರಿಗೆ ಬೇರೆ ಯಾರು ಹೀರೋ ಇಲ್ಲ. ಮೊದಲು ಅನ್ನದಾತ ರೈತ, ಆಮೇಲೆ ಉಳಿದಿದ್ದೆಲ್ಲ ಸಿನಿಮಾ ನಾಟಕ ಬೇರೆ ಇದೆಲ್ಲ. ನಾನು ಯಾವ ರಂಗನೂ ಕೂಡ ಅಲಗಳಿಗೆ ಹೋಗಲ್ಲ, ಎಲ್ಲ ರಂಗನೂ ಮುಖ್ಯನೇ. ಸುಮಲತಾರನ್ನ ಬೆಂಬಲಿಸಿ ಬಲ ತುಂಬಿರೋ ನಟ ಯಶ್ ಹಾಗೂ ದರ್ಶನ್ ವಿರುದ್ಧ ನಿಖಿಲ್ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕಿಸುತ್ತಿದ್ದಾರೆ. ಪುತ್ರನ ಗೆಲುವಿಗೆ ಅಮ್ಮನ ಹರಕೆ ಸಲ್ಲಿಕೆ. ಸುಮಲತಾಗೆ ನಟ ಸುದೀಪ್ ಬೆಂಬಲ. ಮಗ ನಿಖಿಲ್ ಗೆಲುವಿಗಾಗಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಟೆಂಪಲ್ ರನ್ ಮುಂದುವರೆಸಿದ್ರು. ಮದ್ದೂರಿನ ಹೊಳೆ ಆಂಜನೇಯನಿಗೆ 4ನೇ ಮಂಗಳವಾರದ ಹರಕೆ ಸಲ್ಲಿಸಿದ್ರು. ಸುಮಲತಾಗೆ ನಟ ಕಿಚ್ಚ ಸುದೀಪ್ ಶುಭ ಕೋರಿ ಅಂಬಿ ಮಾಮನ ಶಕ್ತಿ ಬೆಂಬಲ ನೀವು ಸೇವೆ ಮಾಡಲಿಚ್ಛಿಸಿರುವ ಜನರ ಮೂಲಕವೇ ನಿಮಗೆ ಸಿಗಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ನಿನ್ನ ವಿಶಸ್ ನನ್ನ ಮುಂದಿನ ಸವಾಲುಗಳನ್ನ ಎದುರಿಸಲು ಶಕ್ತಿ ತುಂಬಿದೆ ಎಂದು ಧನ್ಯವಾದ ಹೇಳಿದ್ದಾರೆ. ಇನ್ನು ನಾಳೆ ಸುಮಲತಾ ನಾಮಿನೇಷನ್ಗೂ ಮುನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಹಲವು ಸ್ಟಾರ್ಸ್ ಬಲ ಸುಮಲತಾ ಬೆನ್ನಿಗಿದ್ದು ಸುಮಾ ವರ್ಸಸ್ ನಿಖಿಲ್ ನಡುವಿನ ಸಮರದ ಕದನದ ಕಾವು ಜೋರಾಗ್ತಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ 40 ಸೈನಿಕರು ಮೃತಪಟ್ಟ ಘಟನೆ ಇನ್ನೂ ಕಣ್ಮುಂದೆನೇ ಇದೆ. ಈ ನೋವಿನ ನಡುವೆ ನಾಡಿನ ಮತ್ತೊಬ್ಬ ಯೋಧ ನಕ್ಸಲರ ಅಟ್ಟಹಾಸದಲ್ಲಿ ಅಸುನೀಗಿದ್ದಾರೆ. ಕರ್ತವ್ಯದ ವೇಳೆ ಅಸುನೀಗಿದ ಯೋಧನ ಪಾರ್ಥಿವ ಶರೀರ ಹುಟ್ಟೂರಿಗೆ ಬಂದಾಗ ಗ್ರಾಮಸ್ಥರ ನೋವಿನ ಕಟ್ಟೆ ಒಡೆದಿತ್ತು. ವಂದೇ ಮಾತರಂ
ಅಮರ್ ರಹೇ ವೀರ್ ಜವಾನ್ ಅಮರ್ ರಹೇ ಈ ಘೋಷಣೆಗಳು ದಶ ದಿಕ್ಕಿಗೆ ಕೇಳಿಸಿತ್ತು. ಊರಿನ ಯೋಧ ನಕ್ಸಲ್ ದಾಳಿಯಲ್ಲಿ ಮಡಿದಿದ್ದಕ್ಕೆ ಇಡೀ ಹಳ್ಳಿಯೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಈ ಫೋಟೋದಲ್ಲಿರೋ ಯೋಧನ ಹೆಸರು ರಾಹುಲ್ ಶಿಂಧೆ. ವಯಸ್ಸು 29 ವರ್ಷ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾವಗ ಗ್ರಾಮದ ಈ ಯೋಧ 2 ದಿನದ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ನಕ್ಸಲರ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಇಂದು ಯೋಧನ ಪಾರ್ಥಿವ ಶರೀರ ಗ್ರಾಮಕ್ಕೆ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಮನೆ ಸೇರಿದ ಯೋಧನ ಪಾರ್ಥಿವ ಶರೀರಕ್ಕೆ ಮೊದಲು ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿಸಲಾಯಿತು. ನಂತರ ಗ್ರಾಮದ ಶಾಲೆ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾಗರದ ರೀತಿಯಲ್ಲಿ ಜನ ಸೇರಿದಂತೆ ದೇಶದ ಪುತ್ರನಿಗೆ ಅಂತಿಮ ನಮನ ಸಲ್ಲಿಸಿ ಕಂಬನಿ ಮಿಡಿದ್ರು. ರಾಹುಲ್ ಶಿಂಧೆ ಅವರು BSFನಲ್ಲಿ ಸೇವೆ ಸಲ್ಲಿಸಿದರು. ದೇಶ ಸೇವೆಯಲ್ಲಿ ತೊಡಗಿದ್ದಾಗ ಉಗ್ರಗಾಮಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಅವರು ತಮ್ಮ ಶೌರ್ಯವನ್ನು ಮೆರೆದು ಬಲಿದಾನವನ್ನು ಮಾಡಿದ್ದಾರೆ. ಉಗ್ರಗಾಮಿಗಳ ಕೃತ್ಯಕ್ಕೆ ಬಲಿಯಾಗಿ ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿರುವುದು ನಮಗೆಲ್ಲರಿಗೂ ತುಂಬಲಾರದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥಿಸ್ತೇನೆ. ವೀರಯೋಧ ರಾಹುಲ್ ಶಿಂಧೆ 2012ರಿಂದ BSFನ 117ನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಈ ಬಾರಿ ಮದುವೆ ಮಾಡಬೇಕು ಅಂತ ಪೋಷಕರು ನಿಶ್ಚಿತಾರ್ಥ ಮಾಡಿದ್ರು. ಆದ್ರೆ ನಕ್ಸಲರ ದಾಳಿಯಲ್ಲಿ ರಾಹುಲ್ ಶಿಂಧೆ ಸಾವನ್ನಪ್ಪಿದ್ದು ಪೋಷಕರ ಕನಸು ನುಚ್ಚುನೂರಾಗಿತ್ತು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೃತ ಯೋಧನಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಸಾಗರೋಪಾದಿಯಲ್ಲಿ ಬಂದ ಜನ ರಾಹುಲ್ ವೀರ ಮರಣಕ್ಕೆ ಕಂಬನಿ ಮಿಡಿದು ಅಮರ್ ರಹೇ ಎಂದು ಘೋಷಣೆ ಮೊಳಗಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಸಂಭ್ರಮ ಮನೆ ಮಾಡಿತು. ಮಹಾರಥೋತ್ಸವದ ವೈಭವ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಭಕ್ತರು ಸೇರಿದರು. ಆದರೆ ಪದೇ ಪದೇ ಅದೊಂದು ಅವಘಡ ಖುಷಿಯಲ್ಲಿದ್ದ ಭಕ್ತರ ಸಂಭ್ರಮಕ್ಕೆ ತಣ್ಣೀರನ್ನ ಎರಚಿತು. ಕೊನೆಗೂ ಭಕ್ತರು ಕಾತರದಿಂದ ಕಾಯ್ತಾ ಇದ್ದ ಸಂಭ್ರಮ ನೆರವೇರಿತು. ಅಲಂಕಾರಗೊಂಡಿರೋ ಮಹಾರಥ ವೈಭವದ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಸೇರಿರು ಲಕ್ಷಾಂತರ ಭಕ್ತರು. ನಂಜುಂಡೇಶ್ವರನಿಗೆ ಭಕ್ತರ ನಮನ, ಪ್ರಾರ್ಥನೆ. ಈ ವೈಭವದ ದೃಶ್ಯ ಕಂಡುಬಂದಿದ್ದು ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರೋ ಧಾರ್ಮಿಕ ಕ್ಷೇತ್ರ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ಕಾತರಕ್ಕೆ ತಣ್ಣೀರೆರಚಿದ ಅವಘಡ. ಹಗ್ಗ ತುಂಡಾಗಿ 3 ಗಂಟೆ ಕಾಲ ರಥೋತ್ಸವ ವಿಳಂಬ. ಶ್ರೀಕಂಠೇಶ್ವರನ ಗೌತಮ ಪಂಚ ಮಹಾರಥೋತ್ಸವಕ್ಕೆ ಶುಭ ಮೀನ ಲಗ್ನದಲ್ಲಿ ಚಾಲನೆ ಸಿಕ್ಕಿತ್ತು. ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ರು. ಇನ್ನೇನು ರಥ ಎಳಿಬೇಕು ಅನ್ನುವಷ್ಟರಲ್ಲಿ ಹಗ್ಗ ತುಂಡಾಗಿದ್ದನ್ನು ಕಂಡ ಭಕ್ತರು ವಿಷಯ ತಿಳಿಸಿದಾಗ ಹಗ್ಗ ಬದಲಾವಣೆಗೆ ಮುಂದಾಗಲಾಯಿತು. ಆದರೆ 3 ಗಂಟೆಯ ಪ್ರಯತ್ನದಲ್ಲಿ 3 ಬಾರಿ ಹಗ್ಗ ತುಂಡಾಗಿ ರಥ ಮುಂದೆ ಸಾಗದೆ ನಿಂತಲ್ಲೇ ನಿಂತು ವಿಳಂಬವಾಯಿತು. ಪದೇ ಪದೇ ಹಗ್ಗ ತುಂಡಾಗ್ತಿದ್ರಿಂದ ಅಂತಿಮವಾಗಿ ಕ್ರೇನ್ ಹಾಗೂ JCB ಸಹಾಯದಿಂದ ರಥವನ್ನು ಎಳೆಯಲಾಯಿತು. ಇದೇ ಮೊದಲ ಬಾರಿಗೆ ನಡೆದ ಈ ಅವಘಡದಿಂದಾಗಿ ಭಕ್ತರು ಆತಂಕದಲ್ಲೇ ರಥ ವೈಭವವನ್ನ ಕಣ್ತುಂಬಿಕೊಂಡ್ರು. ನಂಜುಂಡೇಶ್ವರ ತೇರದು ಹಗ್ಗ ಕಟ್ಟಾಗಿ ಸುಮಾರು ಹೊತ್ತಿಂದ ಅದು ಡಿಲೇ ಆಗಿದೆ. ತೇರು ಮುಂದೆನೇ ಬರ್ತಿಲ್ಲ. ಅದರಿಂದ ಏನು ಅಂದರೆ ಕೆಲವೊಂದು ಏನನ್ಸುತ್ತೆ ಅಂದರೆ ಎಲ್ಲೋ ದೊಡ್ಡ ಅನಾಹುತ ಅಂತ ಇದರಲ್ಲಿ ಚಿಕ್ಕದಾಗ್ತಿದೆ ಅನಿಸ್ತಿದೆ. ರಥೋತ್ಸವ ವಿಳಂಬವಾಗ್ತಿದ್ದನ್ನ ಕಂಡ ಕೆಲ ಭಕ್ತರು ಮೆರವಣಿಗೆ ಮುಗಿಯುವ ಮುನ್ನವೇ ಬೇಸರದಿಂದ ಹೊರನಡೆದರು. ಗಂಟೆಗಳ ಕಾಲ ಕಾದು ಸುಸ್ತಾಗಿದ್ದ ಸಾವಿರಾರು ಮಂದಿ ಗಣಪತಿ, ಸುಬ್ರಹ್ಮಣ್ಯ, ಶ್ರೀಕಂಠೇಶ್ವರ, ಪಾರ್ವತಿ, ಚಂಡಿಕೇಶ್ವರ ರಥಗಳು ಶ್ರೀಕಂಠೇಶ್ವರ ಸ್ವಾಮಿಯ ರಥದ ಹಿಂದೆ ಸಾಗಿದ್ದನ್ನು ಕಣ್ತುಂಬಿಕೊಂಡು ನಂಜುಂಡೇಶ್ವರನ ಕೃಪೆಗೆ ಪಾತ್ರರಾದರು. ಫಸ್ಟ್
ಫಸ್ಟ್ ಟೈಮ್ ನಂಜನಗೂಡು ಜಾತ್ರೆಗೆ ಬಂದಿರೋದು. ನೋಡಿ ತುಂಬಾ ಖುಷಿ ಆಯ್ತು ಜನರನ್ನ. ಇಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿ ಅನಿಸ್ತು, ಖುಷಿ ಆಯ್ತು ಬಂದಿರೋದು. ಸಂಭ್ರಮದಿಂದ ಬಹುದೊಡ್ಡ ಜಾತ್ರೆಯಂತೆ ಸಾಗ್ತಿದ್ದ ರಥೋತ್ಸವ ಈ ಬಾರಿ ಕೆಲ ಕಾಲ ಆತಂಕ ಮೂಡಿಸಿತ್ತು. ಆದರೂ ಎಲ್ಲ ಆತಂಕ ನಿವಾರಣೆ ಬಳಿಕ ಲಕ್ಷಾಂತರ ಭಕ್ತರು ರಥೋತ್ಸವ ಕಣ್ತುಂಬಿಕೊಂಡು ಶ್ರೀಕಂಠೇಶ್ವರನಿಗೆ ನಮಿಸಿದ್ರು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಇವತ್ತಿನ ಕನ್ನಡ ನಾಡಿ. ಗೌಡ್ರನ್ನ ಕಾಡುತ್ತಾ ಗಂಗೆಶಾಪ, ಹೇಮಾವತಿ ಕಂಟಕ. ದೊಡ್ಡ ಗೌಡ್ರನ್ನ ಬೆಚ್ಚಿ ಬೀಳಿಸ್ತಾ ಇದೆ 9 ಅನ್ನೋ ನಂಬರ್. 9ನೇ ನಂಬರ್ನಲ್ಲಿ ಏನಿದೆ? ಗೌಡ್ರ ಕುಟುಂಬಕ್ಕೆ ಆತಂಕ ಯಾಕೆ? ಈ ಬಗ್ಗೆ ವಿಶೇಷ ಕಾರ್ಯಕ್ರಮ 9ರ ಕಂಟಕ ಇದೀಗ ಪ್ರಸಾರವಾಗಲಿದೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.